ಹಾಯ್ ಫ್ರೆಂಡ್ಸ್, ಶಾಲಿನಿ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲೆ ಕೊತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಒಂದು ಈಸಿಯಾಗಿ ಒಂದು ಜಿಲೇಬಿ ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಕ್ರಿಸ್ಪಿಯಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ನಾವು ಅಷ್ಟು ಚೆನ್ನಾಗಿ ಬರ್ತದೆ. ಬನ್ನಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಈಸಿಯಾಗಿ. ಅಂದರೆ ಇದು ಅರ್ಧ ಕೆ ಜಿ ಇರ್ಬೋದು ಸಕ್ಕರೆ. ಇದು ಅರ್ಧ ಕೆ ಜಿಗಿಂತ ಮೈದಾ ಹಿಟ್ಟು ಒಂದು 300 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಜಾಸ್ತಿ ಅಲ್ಲ, ಅಂದರೆ ನಾನು ಫುಲ್ ಹಾಕಲಿಲ್ಲ. ಇದು ದೊಡ್ಡ ಕಪ್ಪು, ಇದು ಅರ್ಧ, ಇದಕ್ಕಿಂತ ಸ್ವಲ್ಪ ಮುಕ್ಕಲಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಪಾಕ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಸಕ್ಕರೆ ಹೀರು, ಯಾಕಂದರೆ ಅದರಲ್ಲಿ ಜಿಲೇಬಿಯನ್ನು ಇದಾಗಬೇಕಾಗ್ತದೆ. ಈಗ ನಾನು ಸಕ್ಕರೆ, ನೀವು 1.5 ಗ್ಲಾಸ್ ಕೂಡ ಸಕ್ಕರೆ ಹಾಕೋಬಹುದು, ಹಾಗೇನಿಲ್ಲ. ನಾನು 1 ಗ್ಲಾಸ್ ಹಾಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಕಡಿಮೆನೇ ಮಾಡ್ತಾ ಇದ್ದೀನಿ. ಇಲ್ಲಿ ಈನೋ ಬೇಕಾಗ್ತದೆ, ಮತ್ತು ಫುಡ್ ಕಲರು, ಮತ್ತು 2 ಏಲಕ್ಕಿ. ಫಸ್ಟಿಗೆ ಈಗ ನಾನು ಸಕ್ಕರೆ ಪಾಕ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ, ಒಂದು ಸೈಡ್ ಸಕ್ಕರೆ ಪಾಕ ಆಗ್ತಾ ಉಂಟು. ಈಗ ನಾನು ಇಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬೌಲಿಗೆ. ನೋಡಿ, ಇಲ್ಲಿ ಮೈದಾ ಹಿಟ್ಟು ಹಾಕಿದ ನಂತರ ನಾನಿಲ್ಲಿ 1 ಪ್ಯಾಕೆಟ್ ಅಷ್ಟು ಇನ್ನು 1 ಪ್ಯಾಕೆಟ್ ಅಂದರೆ 1 ಸ್ಪೂನ್ ಆಗ್ತದೆ. ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಈಗ ಇಲ್ಲಿ ನಾನು ಚುಟ್ಟಿಗೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಲ್ಲ, ಚುಟ್ಟಿಗೆಯಷ್ಟು ಹಾಕೋಬೇಕು. ಅದರ ನಂತರ ಉಪ್ಪು ಹಾಕೊಂಡ ನಂತರ 2 ಸ್ಪೂನ್ ಅಷ್ಟು, ನೋಡಿ 2 ಸ್ಪೂನು ಚಿಕ್ಕದರಲ್ಲಿ, ಕಾಫಿ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಗರ್ಗರಿಯಾಗಿ ಜಿಲೇಬಿ ನಮ್ಮದು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಪ್ಪ ಹಾಕ್ತೀನಿ. ನೋಡಿ, ತುಪ್ಪ ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನಿಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. 1 ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು. ಇದಕ್ಕೆ ಎಷ್ಟು ಆಗ್ತದೆ ಅಷ್ಟು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಗಂಟಿಲ್ದೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಇನೋ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ಅದು ಇನ್ನೊಂದು ಬಬಲ್ಸ್ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗ್ತದೆ. ಎಷ್ಟು ನಮಗೆ ಸಾಧ್ಯ ಆಗ್ತದೆ ಅಷ್ಟು ನಾವು ಬೀಟ್ ಮಾಡ್ಕೋಬೇಕು. ನೋಡಿ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ನೋಡಿ, ಯಾವ ಕಪ್ಪು ನಾನು ಮೈದಾ ಹಿಟ್ಟು ತಗೊಂಡೆ ಅದೇ ಕಪ್ನಲ್ಲಿ ನೀರು ತಗೊಂಡಿದ್ದೀನಿ ನಾನು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ರೆ ಅಂದರೆ ಒಂದು 5 ನಿಮಿಷ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ, 5 ನಿಮಿಷದವರೆಗೂ. ಈಗ ಇದು ಒಂದು 5 ನಿಮಿಷ ನಾನು ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತೀನಿ. ಇದು ಇನ್ನೂ ಹಾಕಿ ನಂತರ ಅಯ್ಯೋ ದೇವ್ರೆ ನಮ್ಗೆ ರೆಸ್ಟ್, ಇದಾಗಬೇಕಲ್ಲ, ಅದು ಉಬ್ಬಿ ಬರಬೇಕಂತ ಇಲ್ಲ. ಅದನ್ನು ಎಲ್ಲವನ್ನು ಇದು ಚೆನ್ನಾಗಿ ಇದಾಗಬೇಕು, ಅದು ಬಬಲ್ಸ್ ಏನು ಇರಬಾರ್ದು. ಅದಕ್ಕೋಸ್ಕರ ಒಂದು 5 ನಿಮಿಷ ನಾನು ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತೀನಿ. ನೋಡಿ, ಹಿಟ್ಟು ಈ ಥರ ಉಂಟು. ನೋಡಿ, ನಾನು 1 ಗ್ಲಾಸ್ ನೀರಲ್ಲಿ ಸ್ವಲ್ಪ ನೀರು ಉಳಿದಿದೆ. ನೋಡಿ, ನಾವು ಪಾನ್ ಕೇಕಿಗೆ ಮಾಡ್ತಾರಲ್ಲ ಆ ಥರ ಬಟರ್ ಹಾಕಿದೆ. ಈಗ ಇದನ್ನು ಒಂದು 10 ನಿಮಿಷ ನಾನು ಒಂದು 5 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತೀನಿ. ಸಕ್ಕರೆ ನಾನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸಕ್ಕರೆ ತಗೊಂಡಿದ್ದೀನಿ ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ನೀರು ತಗೊಳ್ತೀನಿ, ಜಾಸ್ತಿ ಅಲ್ಲ. ನೋಡಿ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಅರ್ಧಕ್ಕಿಂತ ಕಡಿಮೆ ತಗೊಂಡಿದ್ದೀನಿ ನೀರು ನಾನು. ಈಗ ಇದಕ್ಕೆ ಹಾಕ್ತೀನಿ. ಇದು ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು. ಈಗ ನಾನು ಇದು ಸಕ್ಕರೆ ಮೆಲ್ಟ್ ಮಾಡ್ಕೊಂಡು ಚೆನ್ನಾಗಿ ಮೆಲ್ಟ್ ಆಗಬೇಕು ಸಕ್ಕರೆ ನೀರೊಟ್ಟಿಗೆ. ಅಷ್ಟು ತನಕ ನಾನು ಏಲಕ್ಕಿ ಪುಡಿಯನ್ನು ಮಾಡ್ಕೊಳ್ತೀನಿ. ನಾನು 2 ಏಲಕ್ಕಿ ತಗೊಂಡಿದ್ದಲ್ಲ ಫ್ರೆಂಡ್ಸ್, ಅದನ್ನು ಪೌಡ್ರ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದು ಎಳೆ ಪಾಕ ಬಂದಿದೆ. ಈಗ
ಇದಕ್ಕೆ ನಾನು ಸ್ವಲ್ಪ ಕಲರ್ ಹಾಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಇದ್ದೀನಿ ಕಲರು. ಈಗ ಇದಾಗಿದೆ ನೋಡಿ, ಸ್ವಲ್ಪ ಒಂದೆಳಿ ಪಾಕವನ್ನು ಬಂದಿದೆ ನೋಡಿ, ಅಂಟಾಗ್ತಾರೆ ಕೈಗೆ ಅಂಟು ಬರಬೇಕು ನೋಡಿ. ಈ ತರ ಅಂಟು ಬಂದಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ತೀನಿ ನಾನು. ಆಗಿದೆ, ನಾನು 5 ನಿಮಿಷ ತನಕ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ ನೋಡಿ. ಈ ತರ ಹಿಟ್ಟು ಹದ ಬರಬೇಕು. ಜಾಸ್ತಿ ದಪ್ಪ ಕೂಡ ಅಲ್ಲ, ಜಾಸ್ತಿ ತೆಳು ಕೂಡ ಅಲ್ಲ. ನಾವು ಪಾನ್ ಕೇಕಿಗೆ ಯಾವ ತರ ಮಾಡ್ತೀವಿ ಆ ತರನೇ ಬರಬೇಕಾಗ್ತದೆ. ಈಗ ನಾನಿಲ್ಲಿ ಕೇಕ್ ಮಾಡೋದು, ಫ್ಲವರ್ ಮಾಡೋದು ತಗೊಂಡಿದ್ದೀನಿ. ಅಥವಾ ನಿಮ್ಮ ಹತ್ರ ಇಲ್ಲಾಂದರೆ ನೀವು ಹಾಲು ಕೊಟ್ಟೆ ಅಥವಾ ಯಾವ್ದಾದ್ರು ತಗೋಬಹುದು. ನನಗೆ ಬಟರ್ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ನಿಮಗೆ ಹೋಲು ಅದು ಹೋಲ್ ಯಾವ ಥರ ಮಾಡಬೇಕಂದ್ರೆ ನಿಮ್ಮ ಎಣ್ಣೆ ಕೂಡ ನನಗೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು ನೋಡಿ. ನಾನು ಇಲ್ಲಿ ಹೋಲ್ ಮಾಡ್ಕೊಳ್ತೀನಿ. ಎಣ್ಣೆ ಕೂಡ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ನಾನು. ಸಕ್ಕರೆ ಪಾಕ ಕೂಡ ಬಿಸಿ ಉಂಟು, ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು. ಒಂದೇ ಸಲ ಹಾಕೋಗೋದು ಮೇಲಿಂದ ಬಿದ್ದಿರುತ್ತೆ ಯಾಕೆ ನೋಡಿ. ಫ್ರೆಂಡ್ಸ್, ಹಾಕುವಾಗ ನಿಧಾನಾಗಿ ಹಾಕೊಳ್ಳಿ. ಒಂದೇ ಸಲ ಅದು ಫಾಸ್ಟಾಗಿ ಬೀಳ್ತದೆ, ಏನು ಮಾಡಲಿಕ್ಕಾಗಲ್ಲ. ಹಾಕ್ತಾ ಹಾಕ್ತಾ ಮತ್ತೆ ಚೆನ್ನಾಗಿ ಬರ್ತದೆ ಅದು ನೋಡಿ. ಮತ್ತು ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಅದನ್ನು ಎಣ್ಣೆ ಕಾದಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ. ಇದು ಗೋಲ್ಡನ್ ಕಲರ್ ಬರುತ್ತಂತ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ನೋಡಿ. ಇದು ಕ್ರಿಸ್ಪಿ ಒಂದು ಸೈಡ್ ಕ್ರಿಸ್ಪಿ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೋಬೇಕು. ಉರಿ ಹಾಯಿ ಇರಬೇಕು. ಗೋಲ್ಡನ್ ಕಲರ್ ಬರುತ್ತಂತ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ನೋಡಿ. ಮತ್ತು ನಾವು ಇನ್ನೊಂದ್ಸಲ ಹಾಕುವಾಗ ಉರಿ ಹಾಯಿ ಇಟ್ಕೊಂಡೇ ಹಾಕಬೇಕು, ಏಕೆಂದರೆ ಎಣ್ಣೆ ತಣ್ಣಾಗಬಾರ್ದು. ತಣ್ಣಾಗಿದ್ರೆ ಅದು ಒಂಥರ ಚೆನ್ನಾಗಿ ಬರಲ್ಲ, ಪಚ್ಚಕ್ಕಂತ ಬರ್ತದೆ. ಅದಕ್ಕೋಸ್ಕರ ಅಂದರೆ ಅದು ಪ್ಯಾಟಾಗಿ ಬರ್ತದೆ, ಇದು ಉಬ್ಬಿ ಬರಲ್ಲ. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಾನು ಹಾಕುವಾಗ ಎಣ್ಣೆ ಹೊಗೆ ಬರ್ತಾ ಇತ್ತಲ್ಲ, ಆ ಥರ ಬರ್ತಾ ಇರಬೇಕು ಫ್ರೆಂಡ್ಸು. ನಾವು ಹಾಕುವಾಗ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಕ್ರಿಸ್ಪಿಯಾಗಿ. ಫ್ರೆಂಡ್ಸ್, ನಾನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಒಂದು ಗೋಲ್ಡ್ ಕಲರ್ ಬಂದು ನೋಡಿ, ಈ ಥರ ಕಲರ್ ಬರಬೇಕು. ಆವಾಗಲೇ ನಾವು ಸಕ್ಕರೆ ಪಾಕ ಹಾಕುವಾಗ ಅದು ಮತ್ತೆ ನಾವು ತೆಗೆದು ಒಂದು ವಾರದ ತನಕ ಇಟ್ಕೊಂಡಿದ್ರು ಕೂಡ ಕ್ರಿಸ್ಪಿಯಾಗಿ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು ನೋಡಿ. ನಾನು ಎಣ್ಣೆಲ್ಲ ಇದಾಗೋ ನಿಂತು ನೋಡಿ, ಈ ಥರ ಗೋಲ್ಡನ್ ಕಲರ್ ಸಕ್ಕರೆ ಪಾಕ ನಾನು ಮಾಡಿ ಇಟ್ಕೊಂಡು ಪಾಕದಲ್ಲಿ ಈಗ ಇದಕ್ಕೆ ಒಂದೊಂದೇ ನಾನು ಹಾಕ್ಕೊಳ್ತೀನಿ. ತೆಗೆದು ಬಿಸಿ ಬಿಸಿ ಇದ್ದಾಗೆ ಹಾಕ್ಕೋಬೇಕು, ತಣ್ಣಗಾದ ಮೇಲೆ ಹಾಕಬಾರ್ದು. ಡೈರೆಕ್ಟ್ ನಾವು ಪಾಕನಲ್ಲೇ ಹಾಕ್ಕೋಬೇಕಾಗ್ತದೆ. ಆವಾಗಲೇ ನಮ್ಮದು ಇದು ಜಿಲೇಬಿಗೆಲ್ಲ ಅದು ಇದು ಸಕ್ಕರೆ ಪಾಕವನ್ನು ಅದ್ರ ಒಳಗಡೆ ಹೋಗಿರ್ತದೆ. ಅದಕ್ಕೋಸ್ಕರಾಗಿ ಫ್ರೆಂಡ್ಸ್ ನೋಡಿ, ನಾನು ಇನ್ನೊಂದು ಬೆಂಚ್ ಕೂಡ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಜಿಲೇಬಿ ಕ್ರಿಸ್ಪಿಯಾಗಿ. ಈಗ ಇನ್ನೊಂದು ಸಲ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ನನಗೆ ಸೆಕೆಂಡ್ ಬೆಂಚ್ ಕೂಡ ರೆಡಿಯಾಗಿದೆ. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಹೀಗೆ ಬಿಸಿ ಬಿಸಿ ಇದ್ದಾಗೆ ಇದಕ್ಕೆ ತೆಗೆದು ಹಾಕೋಬೇಕು. ಸ್ವಲ್ಪ ಡಿಪ್ ಮಾಡ್ಕೋಬೇಕು ಹಾಕಿದ ನಂತರ. ನೋಡಿ ಸೆಕೆಂಡ್ ಬೆಂಚ್ ಕೂಡ ಇದರಲ್ಲೇ ಹಾಕೊಂಡಿದ್ದೀನಿ. ಸೆಕೆಂಡ್ ಫ್ರೈ ಮಾಡಿ ಎಲ್ಲ ಆಗಿ ನಾನು ನಿಮಗೆ ಸಿಗ್ತೀನಿ ನೋಡಿ. ಫ್ರೆಂಡ್ಸ್, ಎಲ್ಲ ಜಿಲೇಬಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಐಕಾನ್ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು.